ನಮಸ್ಕಾರ ಸ್ನೇಹಿತರೆ KPSC ನ ಸುಧಾರಣೆ ಮಾಡಬೇಕು ಅಂತೇಳಿ ಸರ್ವಪಕ್ಷದ ಸದನ ಸಮಿತಿನ ರಚನೆ ಮಾಡಿದ್ದಾರೆ. ಅಂಡ್ ದಿಸ್ ಇಸ್ ಫಸ್ಟ್ ಟೈಮಾ? ಇಲ್ಲ. PC ಊಟ ಸಮಿತಿ ಕೂಡ ಆಗಿತ್ತು. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಿದ್ರೋ ಇಲ್ವೋ ಅಂತ. ಇದೆಲ್ಲ ಆಗ್ಬಿಟ್ರೆ ಸರಿ ಹೋಗುತ್ತಾ? ಏನಿದೆ ಎಲ್ಲ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಏನೇನು ಇಲ್ಲಿ ಸುಧಾರಣೆ ತರಬೇಕು ಅಂದ್ಕೊಂಡಿದ್ದಾರೆ ಎಲ್ಲ ಕೂಡ ಡಿಸ್ಕಸ್ ಮಾಡೋಣ. ಇದು ಹೆಲ್ಪ್ ಆಗುತ್ತಾ ಏನು ಎಕ್ಸಾಮ್ಸ್ಗಳಿಗೆ KPSC ಬರತಕ್ಕಂಥ ಫಲಿತಾಂಶಗಳು ಅಥವಾ ಮುಂಬರುವ ಒಂದು ಅಧಿಸೂಚನೆಗಳಿಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಏನೋ ಬಜೆಟ್ ಅಧಿವೇಶನ ನಡೀತಾ ಇತ್ತು, ಅದೆಲ್ಲ ಡಿಸ್ಕಸ್ KPSC ಬಗ್ಗೆ ಮಾಡಿದ್ರು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, KS ಬಗ್ಗೆ ಒಂದು ವಿಡಿಯೋ ಮಾಡಿದಾಗ. ಈಗ ಅಲ್ಲಿ ಒಂದು ದಿನದ ಒಂದು ಏನೋ ಸೆಕ್ರೆಟರಿ ಅವರು ಒನ್ ಡೇ ರಿಪೋರ್ಟ್ ಕೊಟ್ಬಿಟ್ಟು ಇಲ್ಲ ಏನೋ ಆಗಿಲ್ಲ ಅಂತ ಹೇಳಿದ್ರು. ಸೊ ಬಟ್ ಯಾರು ಒಬ್ರು ತಲೆದಂಡೆ ಮಾಡಬೇಕಲ್ಲ. ಸೊ ಆ ಒಂದು ಇದರಲ್ಲಿ KPSCಯಲ್ಲಿ ಎಕ್ಸಾಮ್ ಕಂಟ್ರೋಲರ್ ಅಂತ ಇರ್ತಾರೆ, ಪರೀಕ್ಷಾ ನಿಯಂತ್ರಣಕ ಅಂತ. ಜ್ಞಾನೇಂದ್ರ ಕುಮಾರ್ ಗಂಗಾವರ್ ಅವ್ರನ್ನ ಬೇರೆ ಕಡೆ ಕಳಿಸಿ ಆ ಪೋಸ್ಟ್ಗೆ ದಿಗ್ವಿಜಯ್ ಬೋರ್ಡ್ಗೆ ಆಯ್ಕೆ ಮಾಡಿದ್ದಾರೆ, ಮೊದಲನೇದು. ಓಕೆ, ಮತ್ತೆ ಪ್ರತಿ ವರ್ಷ ಕೂಡ IAS ಅಥವಾ UPSC ಏನು ಎಕ್ಸಾಮ್ ಆಗುತ್ತೆ, IAS IPS ಆ ಥರ ಇಲ್ಲೂ ಮಾಡಬೇಕು ಅನ್ನೋದು ಇಲ್ಲ ತೀರ್ಮಾನ ಮಾಡಿದ್ದಾರೆ. ಸೊ ಮಾಡಿದ್ದಾರೆ, ಹೇಳ್ತಾನೆ ಇದ್ದಾರೆ. ಬಟ್ ಅದ್ರ ಬಗ್ಗೆ ನೋಡಿ ಏನೇನಿದೆ ಈ ಸಮಿತಿ ಏನೇನು ಮಾಡುತ್ತೆ ಅಂತ. ಅದಕ್ಕಿಂತ ಮುಂಚೆ ಈ ಸದನ ಸಮಿತಿಲಿ ಸರ್ವಪಕ್ಷದ ಶಾಸಕರನ್ನು ತಗೊಂಡಿದ್ದಾರೆ ಒಂದ್ ಕಡೆ. ಆಕ್ಚುಲಿ BJP ಹೇಳ್ತಾ ಇದೇನೋ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮೇ ಮಾಡಬೇಕು ಆ ಥರ ಏನೋ ಹೇಳ್ತಾ ಇತ್ತು. ಬಟ್ ಸರ್ವಪಕ್ಷದ ಶಾಸಕರು ಇಟ್ಸ್ ಫೈನ್. ಓಕೆ, ಸೊ ಅವ್ರನ್ನ ತಗೊಂಡು KPSCಲಿ ಏನಾಗ್ತಾ ಇದೆ ಅದನ್ನ ಅಧ್ಯಯನ ನಡೆಸಿ ಏನೇನಾಗಿದೆ, ಮುಂದೆ ಏನು ಮಾಡಬೇಕು, ಕಂಪ್ಲೀಟ್ ವರದಿ ಕೊಡಬೇಕು. ಅವರು ಅದನ್ನ ಸಚಿವ ಸಂಪುಟದಲ್ಲಿ ಮುಂದಿನ ಅಧಿವೇಶನದಲ್ಲಿ ಇಡ್ತಾರೆ. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ಅಧಿವೇಶನದಲ್ಲಿ ಅದನ್ನ ಇಡ್ತಾರೆ. ಓಕೆ, ಮುಂದಿನ ಅಧಿವೇಶನ ಯಾವಾಗ ಆಗುತ್ತೆ? ಚಳಿಗಾಲದ ಅಧಿವೇಶನ. ಅಲ್ಲಿ ತನಕ ಕಾಯ್ಬೇಕಾ? ಸೊ ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ. ಇಲ್ಲಿ ಪ್ರಮುಖವಾಗಿ ನಾನು ನಿಮಗೆ ಪ್ರೀವಿಯಸ್ ನಾನು ವಿಡಿಯೋದಲ್ಲಿ ಹೇಳಿದ್ದೆ, ಉತ್ತರ ಪ್ರದೇಶ UP ಓದುವಂಥ ದೊಡ್ಡ ಸ್ಟೇಟಲ್ಲೂ ಕೂಡ ಸ್ಟೇಟ್ UPS ಸ್ಟೇಟ್ PSCಲಿ ಓಕೆ, ಆ ರಾಜ್ಯದ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ 10ರಿಂದ 11 ಜನ ಅಷ್ಟೇ ಇರ್ತಕ್ಕಂಥ ಅಷ್ಟು ದೊಡ್ಡ ರಾಜ್ಯದಲ್ಲಿ ಇಲ್ಲಿ ಯಾಕೆ 18 ಜನ ಬೇಕು? ಓಕೆ, ಸೊ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ 2027 ಮುಂದಿನ ವರ್ಷ ಅಷ್ಟೊತ್ತಿಗೆ 18 ಸದಸ್ಯರಲ್ಲಿ 10 ಮಂದಿಗೆ ರಿಟೈರ್ಡ್ ಆಗ್ತಾರೆ. ಅದರಲ್ಲಿ ಇನ್ನು 8 ಮಂದಿ ಉಳ್ಕೋತಾರೆ. ಸೊ ನೇಮಕ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. KPSCನ ರದ್ದು ಮಾಡೋಕ್ಕಾಗಲ್ಲ. KPSC ರದ್ದು ಮಾಡೋಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಇಲ್ಲ ಸ್ನೇಹಿತರೆ, ಡಮ್ಮಿ ಮಾಡ್ಬೋದು ಅಷ್ಟೇ. ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಓಕೆ, ಇನ್ನು ಈ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾನು ಹೇಳಿದೆ, ನಿಮ್ಗೆ ಮೊದಲೇ ಮಾಡಿರಲಿಲ್ವಾ? ಮಾಡಿದ್ರು. ನಾನು ಅದನ್ನೇ ಹೇಳಿದ್ದು. 2008 ಮತ್ತು 2013 ಒಂದು ಗೆಜೆಟೆಡ್ ಪ್ರೊಬೇಷನರಿ ಆಫೀಸರ್ದು ರದ್ದು ಮಾಡಿದ್ರೆ 2013 ನಿಮ್ಗೆ ಗೊತ್ತಿದೆ. 11 ನೋಟಿಫಿಕೇಶನ್ ಆಗಿದ್ದನ್ನು ಹೇಳಿದ್ದೆ ಅಲ್ವಾ? CID ತನಿಖೆ ಆಗಿತ್ತು, ಆ ಸದಸ್ಯರ ಮೇಲೆಲ್ಲ ಆರೋಪ ಪಟ್ಟಿ ಸಲ್ಲಿಕೆ ಆಗಿತ್ತು ಅಂತ ಹೇಳಿ. ಅವಾಗ ಒಂದು ಕೇಂದ್ರ ಲೋಕಸೇವಾ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ, ಅಂದ್ರೆ UPSCಯ ಓಕೆ ಎಕ್ಸ್ ಚೇರ್ಮನ್ ಆಗಿರ್ತಕ್ಕಂಥ PC ಊಟ ನೇತೃತ್ವದಲ್ಲಿ ಸಮಿತಿ ಮಾಡಿದ್ರು. ಓಕೆ, ಅದು ಶಿಫಾರಸು ಮಾಡಿತ್ತು. ಏನಂತ ಮಾಡಿತ್ತು ಅಂದ್ರೆ, ಅಧ್ಯಕ್ಷರು ಸದಸ್ಯರು ನೀವು ನೇಮಕ ಮಾಡ್ತಿರಲ್ಲ KPSCಗೆ, ಅವ್ರನ್ನ ಆಯ್ಕೆಗೆ ಶೋಧನಾ ಸಮಿತಿ ಮಾಡ್ಕೋಬೇಕು. ಓಕೆ, ಸುಮ್ಮನೆ ನಿಮ್ಗೆ ಇಷ್ಟ ಬಂದ ರಾಜಕೀಯದವರು ಆಯ್ಕೆ ಮಾಡ್ತಿರಲ್ಲ, ನಿಮ್ಗೆ ಯಾರು ಬೇಕೋ ಅವ್ರು ಕೂರಿಸ್ತಿರಲ್ಲ, ಹಂಗಲ್ಲ. ನಿಮ್ಗೆ ಗೊತ್ತಿದೆ, KPSCನ ತೆಗ್ದಾಕಕ್ಕಾಗಲ್ಲ ಮೆಂಬರ್ಸ್ನ. ಅದು ಪ್ರೆಸಿಡೆಂಟ್ ಕೆ ಅಪಾಯಿಂಟ್ ಮಾಡೋರು ರಾಜ್ಯಪಾಲರ ಹತ್ರ, ನಮ್ಮ ಸರ್ಕಾರದ ಒಂದು ಮುಖ್ಯಮಂತ್ರಿ ಹತ್ರದ ಸಚಿವ ಸಂಪುಟದ ಆಧಾರದ ಮೇಲೆ. ಬಟ್ ಇಲ್ಲಿ ಆಯ್ಕೆ ಸಮಿತಿ ಮುಖಾಂತರ ಆಯ್ಕೆ ಮಾಡಬೇಕು. ಅವರು ಶೋಧನೆ ಮಾಡ್ತಾರೆ, ಯಾರು ಒಳ್ಳೆಯವರು ಏನು ಅಂತ. ಅವ್ರು ಒಂದಿಷ್ಟು ರೆಫರ್ ಮಾಡ್ತಾರೆ, ಅದ್ರ ಮುಖಾಂತರ ಆಯ್ಕೆ ಮಾಡಿ ಅಂತ. ಮತ್ತೆ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಇರುತ್ತಲ್ಲ, ಅದನ್ನ ಈ ಒಂದು KPSCಯ ಸದಸ್ಯರು ಮಾಡಬಾರ್ದು. ಓಕೆ, ಯಾರು ಮಾಡ್ಬೇಕಾಗಾದ್ರೆ ಹೊರ ರಾಜ್ಯದ ವಿಶೇಷ ತಜ್ಞರನ್ನು ಕರೆಸ್ಬೇಕಿಲ್ಲಿ. ಓಕೆ, ಅದು ಹೆಂಗ್ ಕರೆಸ್ಬೇಕು ಅಂದ್ರೆ, ವಾರಕ್ಕೆ ಒಂದೊಂದು ತಂಡ ಚೇಂಜ್ ಆಗ್ತಾ ಇರಬೇಕು. ಅವ್ರು ಯಾರು ಅಂತ ಯಾವಾಗ ಗೊತ್ತಾಗ್ಬೇಕಂದ್ರೆ, ಇನ್ನೇನು ಇಂಟರ್ವ್ಯೂ ನಡೆಯೋಕೆ ಕೆಲವು ಗಂಟೆಗಳ ಮುಖಾಂತರ ಬಹಿರಂಗಪಡಿಸ್ಬೇಕು ಯಾರು ಪ್ಯಾನಲ್ ಅಲ್ಲಿ ಇರ್ತಕ್ಕಂಥವ್ರು ಅಂತ. ಓಕೆ, ಸೊ ಇಲ್ಲಿರ್ತಕ್ಕಂಥ ಸದಸ್ಯರು ಮಾಡಬಾರ್ದು, ಈ PC ಊಟ ಸಮಿತಿ ಹೇಳಿತ್ತು. ಓಕೆ, ಮತ್ತೆ ಈ ಭ್ರಷ್ಟಾಚಾರನ ಒಂದು ಇಂಟರ್ವ್ಯೂಲಿ ಏನೋ ಮಾರ್ಕ್ಸ್ಗಳು ಕೊಡ್ತಾರೆ, ಅದನ್ನ ಕಮ್ಮಿ ಮಾಡಕ್ಕೆ 225 ಇಳಿಸ್ಬೇಕು ಅಂತ ಕೂಡ ಹೇಳಿತ್ತು. ಓಕೆ, ಮತ್ತೆ ಈ ಎಕ್ಸಾಮಿನೇಷನ್ ನಡಿಬೇಕಾದ್ರೆ KPSC ಇರ್ತಕ್ಕಂಥ ಸದಸ್ಯರ ಅಂದ್ರೆ ಒಂದು ಸ್ಟಾಫ್ ನ ಇಟ್ಕೊಂಡು ಮಾಡಬೇಡಿ, 50%ಗಿಂತ ಹೆಚ್ಚು ಸಿಬ್ಬಂದಿ ಬೇರೆ ಇಲಾಖೆಯಿಂದ ತರಿಸ್ಕೊಳ್ಳಿ, ಈ ಇಲಾಖೆಯಿಂದ ಬಿಟ್ಟು ಅಂತ ಕೂಡ ಹೇಳಿತ್ತು. ಆದ್ರೆ ಎಲ್ಲ ಶಿಫಾರಸು ಸರ್ಕಾರ ಮಾಡಿರಲಿಲ್ಲ. ಅಂದ್ರೆ ಆಲ್ಮೋಸ್ಟ್ ಮಾಡಿರೋ ತರ ಅನ್ಸುತ್ತೆ. ಬಟ್ ಇಲ್ಲಿ ಸಂದರ್ಶನ ಬಗ್ಗೆ ಶಿಫಾರಸು ಮಾಡಿರಲಿಲ್ಲ. ಆಯ್ಕೆ ಸಮಿತಿನ ಸರ್ಕಾರ ಏನ್ ಮಾಡ್ತೋ ತನ್ನಲ್ಲೇ ಉಳಿಸ್ಕೊಂಡಿತ್ತು ಸರ್ಕಾರ. ಅಂದ್ರೆ ಬೇರೆ ತಾನೇ ಆಯ್ಕೆ ಮಾಡ್ಕೊಳ್ಸ್ತಾರೆ. ಇದೆಲ್ಲ ಭ್ರಷ್ಟಾಚಾರ ಆಗಕ್ಕೆ ಇವೆಲ್ಲ ಕಾರಣಗಳು ಕೂಡ.
ಅವ್ರು ಸುಮ್ಮನೆ ಬಂದಿರ್ತಾರ, ಅವ್ರು ದುಡ್ಡು ತೊಗೊಳಕ್ ಬಂದಿರ್ತಾರ, ಅವ್ರು ದುಡ್ಡು ಕೊಟ್ಟು ಬಂದಿರ್ತಾರೆ ಅನ್ನೋ ರೀತಿ. ಓಕೆ ಸರ್, ಇವೆಲ್ಲ ಇದೆ. ಸೊ ಇವೆಲ್ಲ ಏನು ಕೇಳಿ ಬರ್ತಾ ಇದೆ, ನ್ಯೂಸ್ ಪೇಪರಲ್ಲೂ ಕೂಡ ಬಂದಿವೆ ಇವೆಲ್ಲ. ಸೊ ಹಂಗಾಗಿ ಆ, ಈ ಒಂದು ಆ, ಇದನ್ನ ರಿಫಾರ್ಮ್ಸ್ ಮಾಡಬೇಕು ಅಂತ ಹೇಳಿ ಇವೆಲ್ಲ ಬಂದಿದ್ರು ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡೇ ಇಲ್ಲ. ಇದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಈಗಲೂ ಹೇಳ್ತಾ ಇದ್ದಾರೆ, ಸದನದಲ್ಲೂ ಕೂಡ ಹೇಳ್ತಾ ಇದ್ರು. ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಿದ್ರು, ನಮ್ಮ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು, ನೇಮಕಾತಿ ಭ್ರಷ್ಟಾಚಾರ ಮತ್ತು ಅನೈತಿಕ ವಿಧಾನಗಳ ತಡೆ ಕಾಯ್ದೆ, ನಾನು ಹೇಳಿದ್ದೆ ನಿಮಗೆ, ಇದು ಆಲ್ರೆಡಿ ಅವರು ಮಂಡಿಸಿದ್ರು ಲಾಸ್ಟ್ ಅಲ್ಲೇ. ಇದು KPS ಈ ತರ ಏನಾರ ಆದ್ರೆ ಅವರ ವಿರುದ್ಧ ಜೈಲು ಅಥವಾ 10 ಲಕ್ಷದಿಂದ 10 ತನಕ ಫೈನ್ ಈ ತರ ಎಲ್ಲ ಕೂಡ ಇತ್ತು ಅದರಲ್ಲಿ. ಸೊ ಅದನ್ನ ಇನ್ನೂ ಅಂಕಿತ ಆಗಿಲ್ಲ. ರಾಜ್ಯಪಾಲರು ಆ ಕಾಯ್ದೆಯನ್ನು ರಾಷ್ಟ್ರಪತಿಗಳಿಗೆ ಕೊಟ್ಟಿದ್ದಾರೆ. ಯಾಕೆ ಅಲ್ಲಿ ಇನ್ನೂ ಅಂಕಿತ ಆಗಿಲ್ಲ? ಕೇಂದ್ರ ಸರ್ಕಾರ ಒಂದನ್ನು ಒಪ್ಪಿಲ್ಲ. ಪಾಯಿಂಟ್ ಏನ್ ಪಾಯಿಂಟ್ ಅದು? ಇಲ್ಲಿ ಏನ್ ಕೇಳಿದ್ರು, KPSCಗೆ ಸಂಬಂಧಿಸಿದ ನಿಯಮ ರಚಿಸುವಾಗ ಆಯೋಗ ಸಂಪರ್ಕಿಸುವ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಪಾಯಿಂಟ್ ನ ಇಲ್ಲಿ ಸರ್ಕಾರ ಹಾಕಿದೆ ಈ ಒಂದು ಕಾಯ್ದೆಗೆ. ಆ ಕಾಯ್ದೆ, ಆ ಬಿಲ್ಲಲ್ಲಿ ಇದನ್ನ ತೆಗಿಬೇಕು ಅಂತ ಇದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿತ್ತು. ಹಾಗಾಗಿ ಅದನ್ನು ತೆಗೆದು ರಾಷ್ಟ್ರಪತಿಗೆ ಪತ್ರ ಬರೆದು ಅದನ್ನು ತೆಗೆದು ನಮಗೆ ಅಪ್ರೂವಲ್ ಕೊಡಿ ಅಂತ ಕೇಳ್ತೀವಿ ಅಂತ ಕೂಡ ಕೃಷ್ಣ ಬೈರೇಗೌಡರು ಇದ್ರ ಬಗ್ಗೆ ಮಾತಾಡಿದ್ರು. ಇದ್ರ ಬಂದ್ರೆ ಇನ್ನೂ ಒಳ್ಳೇದು. ಸೊ ಇಷ್ಟನ್ನ ಇಲ್ಲ, ಇನ್ನು ಮಾತಾಡಿದ್ದಾರೆ. ಏನ್ ಸುಧಾರಣೆ ಮಾಡಬೇಕು? ಮುಂದಿನ 5 ವರ್ಷಗಳ ಹುದ್ದೆಗಳ ಭರ್ತಿ ವಿವರ ಈಗಲೇ ತಗೋಬೇಕು. ಅಂದ್ರೆ ನೆಕ್ಸ್ಟ್ 5 ಇಯರ್ ಎಷ್ಟು ಯಾವ ಇಲಾಖೆಯಲ್ಲಿ ಗ್ರೂಪ್ A, B, C ಎಲ್ಲಿ ಎಷ್ಟು ಜನ ರಿಟೈರ್ಡ್ ಆಗ್ತಾರೆ ಅದನ್ನ ಒಂದು ಕ್ಯಾಲೆಂಡರ್ ಮಾಡಬೇಕು. ಪರೀಕ್ಷಾ ಕ್ಯಾಲೆಂಡರ್, ಹೇಗೆ UPSC ಮಾಡುತ್ತಲ್ಲ, UPSC ಬ್ಯಾಂಕಿಂಗ್ ಅಲ್ಲಿ IBPS ಮಾಡುತ್ತಲ್ಲ, ಓಕೆ, ಆ ಥರ ಒಂದು ಕ್ಯಾಲೆಂಡರ್ ಮಾಡಬೇಕು. ನೆಕ್ಸ್ಟ್ 5 ವರ್ಷ ಇಷ್ಟು ಜನ ರಿಟೈರ್ಡ್ ಆಗ್ತಾರೆ. ಸೊ ಪ್ರತಿ ವರ್ಷ ಇಷ್ಟನ್ನು ನಾವು ರೆಕ್ರೂಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪ್ರತಿ ವರ್ಷ ಕೂಡ KS ಆಗಿರ್ಬೋದು, ಬೇರೆ ಬೇರೆ ಎಕ್ಸಾಮ್ಸ್ಗಳು ಪ್ರತಿ ವರ್ಷ ಕೂಡ ಇಷ್ಟೆಷ್ಟು ಪೋಸ್ಟ್ ಅಂತ ರೆಕ್ರೂಟ್ ಮಾಡ್ಕೋಬಹುದು. ಕಂಟಿನ್ಯೂಸ್ ಪ್ರೋಸೆಸ್ ಇರುತ್ತೆ. ಓಕೆ, ಈ ವರ್ಷ ಮಿಸ್ ಆದವರು ಅಪ್ಲೈ ಮಾಡಕ್ಕೆ ನೆಕ್ಸ್ಟ್ ವರ್ಷ ಅಪ್ಲೈ ಮಾಡ್ಬೋದು ಅಲ್ವಾ ಸರ್? ಸೊ ಈ ಒಂದು ರಿಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು ಅಂದ್ರೆ, ಈಗ ಗ್ರೂಪ್ AB ಅಂದ್ರೆ ಗೆಜೆಟೆಡ್ ಪೋಸ್ಟ್ಗೆ ಇಂಟರ್ವ್ಯೂಗಳಿದೆ, ಅದಿದೆ. ಬಟ್ ಅಟ್ಲೀಸ್ಟ್ ಗ್ರೂಪ್ C ಹುದ್ದೆಗಳು ಅಂದ್ರೆ ಅಥವಾ ನಾನ್ ಗೆಜೆಟೆಡ್ ಗ್ರೂಪ್ B ಏನಿದೆ, ಈ ಹುದ್ದೆಗಳಿಗೆ ಇಂಟರ್ವ್ಯೂಗಳಿಲ್ವಲ್ಲ, ಇಂಟರ್ವ್ಯೂ ಇಲ್ದಿರೋ ಕಡೆ ಬೇಗ ಮಾಡಿ. ಯಾಕೆ ಇನ್ನೂ ವಿಳಂಬ ಆಗ್ತದೆ? ಇನ್ನು ಗ್ರೂಪ್ C ಹುದ್ದೆಗಳಿದ್ದು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳದ್ದು ರಿಸಲ್ಟೇ ಬರ್ತಾ ಇಲ್ಲ. ಸೊ ಇದು ಏನಾಗಬೇಕು ಅಂತಂದ್ರೆ, ಇದನ್ನ ರಿಫಾರ್ಮ್ ಮಾಡ್ತೀವಿ ಅಂತ ಹೇಳ್ತಾರೆ. ಏನ್ ರಿಫಾರ್ಮ್ ಮಾಡ್ತೀವಿ? ಇವೆಲ್ಲ ಕೂಡ ಈ ಒಂದು ಸದನ ಸಮಿತಿ ಏನ್ ರಚನೆ ಮಾಡಿದ್ದಾರೆ ಇದೆಲ್ಲ ಇನ್ಪುಟ್ ತಗೊಂಡು ಇವನ್ನೆಲ್ಲ ತಗೊಂಡು ಮಂಡಿಸಿ ಇದನ್ನ ಅಪ್ರೂವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾರೆ? ಈ ಒಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸ್ತಾರಲ್ಲ, ಅಲ್ಲೇ ಕಂಪ್ಲೀಟ್ ವೇಳಾಪಟ್ಟಿ ಕೊಟ್ಬಿಡ್ತೀವಿ, ಅಷ್ಟು ಒಳಗೇನೆ ನಾವು ಮಾಡಬೇಕು ಅಂತ ಹೇಳಿ. ಹೆಚ್ಚು ಕಮ್ಮಿ 1 ಮಂತ್ ಆ ಕಡೆ ಆಗ್ಬೋದು, ಬಟ್ ತುಂಬಾ ಡಿಲೇ ಆಗೋದು, ವರ್ಷಾನ್ಗಟ್ಲೆ ಆಗಬಾರ್ದು ಅಂತಕ್ಕಂಥದ್ದು ಉದ್ದೇಶ ಅಂತ. ಇವೆಲ್ಲ ರಿಫಾರ್ಮ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ ರಿಫಾರ್ಮ್ಸ್. ಓಕೆ, ನೋಡಕ್ಕೆ, ಕೇಳಕ್ಕೆ, ಓದಕ್ಕೆ ಚೆನ್ನಾಗಿದೆ. ಇವೆಲ್ಲ ಇಂಪ್ಲಿಮೆಂಟ್ ಆಗ್ಬೇಕಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ PC ಊಟ ಸಮಿತಿ ಕೊಟ್ಟಿರ್ತಕ್ಕಂಥದ್ದೇ ಇಂಪ್ಲಿಮೆಂಟ್ ಮಾಡಿಲ್ಲ ಅವರು. ಅದನ್ನ ಮಾಡ್ತೀವಿ ಅಂತ ಇನ್ನೂ ಹೇಳ್ತಾನೆ ಇದ್ದಾರೆ. ಓಕೆ, ಹಂಗಂತ ಇಲ್ಲಿ ಒಂದೇ ಸರ್ಕಾರನ ಬ್ಲೇಮ್ ಮಾಡೋಕ್ಕಾಗಲ್ಲ. ಈಗಿರೋ ನೀವು KPSC ಆಲ್ಮೋಸ್ಟ್ 10 ರಿಂದ 15 ಜನ ನಿಮ್ಗೆ BJP ಇಂದ ಆಯ್ಕೆ ಆಗಿರೋರೇ ಇರೋದು. ಏನೋ ಒಂದು ಈಗ ರಿಟೈರ್ಡ್ ಆಗಿರ್ತಕ್ಕಂಥ ಒಂದಷ್ಟು ಸದಸ್ಯರನ್ನ ಈ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಮಾಡಿದ. ಮ್ಯಾಕ್ಸಿಮಮ್ 10 ಸದಸ್ಯರನ್ನ BJP ಸರ್ಕಾರದ ಆಯ್ಕೆ ಆಗಿರೋರೇ ಇರೋದು. ಹಾಗಾದ್ರೆ ಮುಂದೆ ಏನ್ ಮಾಡ್ಬೋದು? ಇಷ್ಟೊಂದೇ ಅಲ್ಲ, ಇನ್ನೊಂದು ಹೇಳ್ಬೇಕಾಯ್ತು, ಇದು ಇನ್ಕ್ಲೂಡ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ ಅವರು. ಆನ್ಲೈನ್ ಎಕ್ಸಾಮ್ ಇಡ್ಬೇಕು ಸರ್. ಯಾಕೆ ಆಫ್ಲೈನ್ ಆಗಲ್ಲ? ಆಫ್ಲೈನ್ ಒಳ್ಳೇದೇ, ಆಫ್ಲೈನ್. ಓಕೆ, OMR ಶೀಟ್ ಒಳ್ಳೇದಾನೆ. ಆದ್ರೆ UPSC OMR ಶೀಟ್ ಮಾಡುತ್ತಲ್ಲ, ಹಂಗ್ ಮಾಡ್ತೀರಾ ನೀವು? ಆಗ್ತಾ ಇದೆ ನಿಮ್ ಕೈಲಿ, KPSC ಕೈಲಿ ಆಗ್ತಾ ಇಲ್ಲ, ಭ್ರಷ್ಟಾಚಾರ ಮಾಡ್ತಾ ಇದೆ. ನೀವಿಲ್ಲ ಅಂದ್ರೂ ಮಧ್ಯವರ್ತಿಗಳು ಬರ್ತಾರೆ ಅಂತ. ಓಕೆ, PSI ಆಗಿರ್ಬೋದು, ಇದಾಗಿರ್ಬೋದು, ಅದು ಆನ್ಲೈನ್ ಮಾಡ್ಬಿಡಿ. ಆನ್ಲೈನ್ ಮಾಡ್ಬಿಟ್ರೆ ಏನಾಗುತ್ತೆ ನಿಮಗೆ? ಆನ್ಲೈನ್ ಎಕ್ಸಾಮ್ ಅಲ್ಲಿ ನೋಡಿ ಲಕ್ಷಾಂತರ ಆಲ್ ಓವರ್ ಇಂಡಿಯಾ IBPS ಆನ್ಲೈನ್ ಮಾಡ್ತಾರೆ ಅಲ್ವಾ ಸರ್? ಬ್ಯಾಂಕಿಂಗ್ ಎಕ್ಸಾಮ್ಗಳನ್ನ ಎಷ್ಟು ಶಿಫ್ಟ್ಗಳು, ಒಂದ್ ದಿನಕ್ಕೆ 5 ಶಿಫ್ಟ್ 6 ಶಿಫ್ಟ್ ಇರುತ್ತೆ ಒಂದೊಂದು ಸೆಂಟರ್ಗಳಲ್ಲಿ. ಓಕೆ, ಆ ಶಿಫ್ಟ್ ಅಲ್ಲಿ ಅಲ್ಲಿ ಹೋದಾಗ್ಲೇನೆ ಅದು ಓಪನ್ ಆಗೋದು, ಅವ್ರು ಎಂಟ್ರಿ ಕೊಟ್ಟ ತಕ್ಷಣ ಆ ಟೈಮಲ್ಲೇ ಓಪನ್ ಆಗೋದು ಸರ್ವರ್ ಅಲ್ಲಿ. ಸೊ ಆ ಥರ ಆನ್ಲೈನ್ ಎಕ್ಸಾಮ್ ಮಾಡೋದು ದಟ್ ಇಸ್ ಬೆಸ್ಟ್ ಒಂದ್ ಕಡೆ. ಓಕೆ, ಅಥವಾ ನೀವು ಇನ್ನೊಂದು ಏನ್ ಮಾಡ್ಬೋದು? ಆಗಲ್ಲಪ್ಪ ಅಂದ್ರೆ KPSCಗೆ ಇವೆಲ್ಲ ಸುಧಾರಣೆ ತಂದು ಅವ್ರನ್ನ ಹದಬಸ್ತ್ರ ಇಟ್ಕೊಂಡು ಏನಾದ್ರು ಮಾಡುವಂಥದ್ದು ಮಾಡ್ಬೋದು. ಇಲ್ಲ, ಕಾನ್ಸ್ಟಿಟ್ಯೂಷನಲ್ ಬಾಡಿ KPSC, ಆ ಕೇಂದ್ರ ಸರ್ಕಾರನೇ ಮಾಡಬೇಕು, ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡಬೇಕಾಗತ್ತೆ, ಏನಾದ್ರು ಬೇರೆ ತರ ಮಾಡಬೇಕಾಗತ್ತೆ. ಒಂದೇ KPSC ಸ್ಟೇಟ್ PSC ಏನಿದೆ, KPSCಗೆ ಸಪರೇಟ್ ಒಂದು ಆರ್ಟಿಕಲ್ ಇಲ್ಲ, ಸ್ಟೇಟ್ PSC ಅಂತ ಇರೋದು. ಸ್ಟೇಟ್ PSC ಅಂದಾಗ ಪ್ರತಿ ರಾಜ್ಯದಕ್ಕೂ ಅಮೆಂಡ್ ಮಾಡಬೇಕಾಗತ್ತೆ, ಒಂದೇ ರಾಜ್ಯಕ್ಕೆ ಅಂತ ಮಾಡಕ್ಕೆ ಕಷ್ಟ ಆಗತ್ತೆ. ಸೊ ಹಂಗಾಗಿ ನೀವೇನ್ ಮಾಡ್ಬೋದು? ಎಲ್ಲ ರೆಕ್ರೂಟ್ಮೆಂಟ್ ಟ್ರಾನ್ಸ್ಫರ್ ಟು KA ಮಾಡ್ಬೋದು. ಅಂದ್ರೆ KPSC ನ ಡಮ್ಮಿ ಮಾಡ್ಬೋದು. ಇವೆಲ್ಲ ಡಿಸ್ಕಸ್ ಮಾಡಬೇಕು. ಡಮ್ಮಿ ಮಾಡ್ಬೋದು ಅಂದ್ರೆ ಏನರ್ಥ ಇಲ್ಲಿ? KPSC ರೆಕ್ರೂಟ್ಮೆಂಟ್ ಕೊಡೋದೇನೆ KA ಮುಖಾಂತರ ಮಾಡೋದು. ಅಂದ್ರೆ ಎಲ್ಲಾನು KA ಮುಖಾಂತರ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ ನೋಡಿ. ಹಂಗಾದ್ರೆ UPSC ಎಲ್ಲ ಮಾಡಬೇಕು. ಇದು SSC ಹಾಕಿದೆ ಅಲ್ಲಿ. ಓಕೆ,
IBPS ಬ್ಯಾಂಕಿಗೆ ಹಾಕಿದೆ ಅಂದರೆ ಎಲ್ಲನೂ ಮಾಡೋಕ್ಕಾಗಲ್ಲ ಸರ್. ತುಂಬ ಆ ಥರ ರಿಕ್ರೂಟ್ಮೆಂಟ್ ಇದ್ದಾಗ ತುಂಬ ಮಾಡೋಕ್ಕಾಗಲ್ಲ ಒಂದೇ ಸತಿ. ಆಗೇನು ಮಾಡಬೇಕು, ಅದರ್ ಏಜೆನ್ಸಿ ರಿಕ್ರೂಟ್ಮೆಂಟ್ ಕೊಡಬೇಕಾಗುತ್ತೆ. ಈಗ ಕೃಷ್ಣ ಬೈರೇಗೌಡರು ಹೇಳ್ತಾರೆ ಒಂದು ಕಡೆ, ನಾನು ಲಾಸ್ಟ್ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾನು ಕೃಷಿ ಸಚಿವನಾಗಿದ್ದೆ, ಆಗ 130 ಪೋಸ್ಟು ಕೃಷಿ ಅಧಿಕಾರಿಗಳನ್ನ ನಾನು KPSಸಿಗೆ ಬೇಡ ಅಂತೇಳಿ KE ಮುಖಾಂತರ ರಿಕ್ರೂಟ್ ಮಾಡಿದ್ದೆ ಅಂತಾರೆ. ಈಗ ಕಂದಾಯ ಸಚಿವನಾಗಿದ್ದೀನಿ, ಇವಾಗಲೂ ಕೂಡ 1,000 VA ಪೋಸ್ಟ್ನ ನಾನು KE ಮುಖಾಂತರ ರಿಕ್ರೂಟ್ ಮಾಡಿಸಿದ್ದೀನಿ ಅಂತ ಹೇಳ್ತಾರೆ. ಸೊ ಹಂಗಾರೆ KPSನ ಡಮ್ಮಿ ಆಗಿಡಬೇಕಾಗತ್ತೆ, ಅಥವಾ ಅಲ್ಲೊಂದು ಇಲ್ಲೊಂದು ಕೊಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ KE ಮಾಡಬೇಕು. KEಗೆ ಬರ್ಡನ್ ಆಗಿಬಿಡುತ್ತೆ. ಅವರು ಬೇರೆ ಬೇರೆ ಎಕ್ಸಾಮನ್ನು, ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮು, ಬೇರೆ ಬೇರೆ CET ಎಕ್ಸಾಮ್ಸ್ ಎಲ್ಲ ಮಾಡಬೇಕು. ಹಾಗಾಗಿ ಬೇರೆ ರಿಕ್ರೂಟ್ಮೆಂಟ್ ಏಜೆನ್ಸಿನ ನೋಡ್ಕೋಬೇಕಾಗುತ್ತೆ. ಅದರ್ವೈಸ್ KPSC ಕಂಪ್ಲೀಟ್ ಸುಧಾರಣೆ ತಂದು ಆನ್ಲೈನ್ ಎಕ್ಸಾಮಿನೇಷನ್ ಇದ್ರೆ ಬೆಟರ್. ಹಾಗಾದ್ರೆ ಇವೆಲ್ಲ ಏನು ಸದನ ಸಮಿತಿ ಮಾಡಿದ್ರು, ಇದು ರಿಪೋರ್ಟ್ ಕೊಡಬೇಕು, ಅದನ್ನು ನಾವು ಮಂಡಿಸ್ತೀವಿ, ಎಲ್ಲ ಫೈನ್. ಹಂಗಾರೆ ಅಲ್ಲಿ ತನಕ ರಿಕ್ರೂಟ್ಮೆಂಟ್ ಕತೆ ಏನು ಅನ್ನೋದು ನನ್ನ ಪ್ರಶ್ನೆ. ನೀವು ಏನಾರು ಮಾಡ್ಕೊಳ್ಳಿ, ಬಟ್ ನೀವೇ ಹೇಳಿದಿರಾ, ಸರ್ಕಾರನೇ ಹೇಳಿದೆ, ಗೌರ್ಮೆಂಟ್ ಏನು ಹೇಳಿತ್ತು, 30 ದಿನದ ಒಳಗೆ, 20-30 ದಿನದ ಒಳಗೆ ರೈಟಿಂಗಲ್ಲೇ ಹೇಳಿತ್ತಲ್ಲ, ಓಕೆ, 56,000 ಚಿಲ್ಡ್ರೆಗಳು ಜಾಬ್ಗಳನ್ನು ನಾವು ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ, ಸ್ಟಾರ್ಟ್ ಆಗಬೇಕು 30 ದಿನದೊಳಗೆ ಅಂತ. ಎಲ್ಲಿ ಸ್ಟಾರ್ಟ್ ಆಗ್ತಾರೆ? ಅಧಿವೇಶನ ನೋಟಿಫಿಕೇಶನ್ಸ್ಗಳೇ ಬರ್ತಾ ಇಲ್ಲ. ಬರಬೇಕೀಗ, ಸ್ಟಾರ್ಟ್ ಆಗಬೇಕು. ಅಂದರೆ ಈ ಎಲ್ಲ ಸಮಾರಂಭಗಳು, ಈ ಎಲ್ಲ ಒಂದು ಆಟೋಪಾಠಗಳು ಇವೆಲ್ಲ ಮುಗಿಯೋ ತನಕ ಇರೋಕ್ಕಾಗಲ್ಲ. ಸೊ ಇವ್ರಿಗೆ ಇದು ಪ್ಯಾರಲ್ ನಡೀತಾ ಇರಲಿ, ಬಟ್ ಅದ್ರ ತಕ್ಕಂತೆ ರಿಕ್ರೂಟ್ಮೆಂಟ್ ಅಟ್ಲೀಸ್ಟು KE ಮುಖಾಂತರ ಅಥವಾ ಸಣ್ಣ ಪುಟ್ಟದ್ದು KPSC ಮುಖಾಂತರ ಸ್ಟಾರ್ಟ್ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡಬೇಕೀಗ ರಿಕ್ರೂಟ್ಮೆಂಟು, ಅದು ನಡೀಲಿಬೇಕಾರೆ ಪ್ಯಾರಲ್. ಅದಕ್ಕೋಸ್ಕರ ಈಗ ಇದನ್ನ ಸ್ಟಾಪ್ ಮಾಡಿದ್ರೆ ಕಣ್ಣೋರಿಸೋ ತಂತ್ರ ಆಗ್ಬಿಡುತ್ತಿದ್ದು. ಹಾಗಾಗಿ ಇವೆಲ್ಲ ನಾವು ಪ್ರಶ್ನೆ ಮಾಡಬೇಕು ಸ್ನೇಹಿತರೆ, ಇವೆಲ್ಲ ನಾವು ಕೇಳಬೇಕು ಸರ್ಕಾರಕ್ಕೆ. ಈಗ ನಮ್ಮ ಸ್ಟೂಡೆಂಟ್ ಅಸೋಸಿಯೇಷನ್ ಇದೆ, ಅವರು ಕೂಡ ಇದ್ರ ಬಗ್ಗೆ ಎಲ್ಲ ಮಾತಾಡಬೇಕಾಗತ್ತೆ, ಆನ್ಲೈನ್ ಎಕ್ಸಾಮ್ ಬಗ್ಗೆ ಮಾತಾಡಬೇಕಾಗತ್ತೆ. ಓಕೆ, ಈ ಬೇರೆ ಬೇರೆ ರಿಕ್ರೂಟ್ಮೆಂಟ್ ಏಜೆನ್ಸಿಗಳ ಮುಖಾಂತರ ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋಕ್ಕೆ ಮಾತಾಡಬೇಕಾಗತ್ತೆ. ಇವರು ಬೇರೆ ಬೇರೆ ಸಮಾರಂಭಗಳನ್ನ ಇಟ್ಕೊಂಡ್ರೆ ಈ ಥರದ್ದೆಲ್ಲ. ಸೊ ಹಾಗಾಗಿ ಇದು ನೋಡ್ಬೇಕು ಏನು ಮಾಡ್ತಾರೆ ಅಂತ. ಕಣ್ಣೊರೆಸೋ ತಂತ್ರ ಮಾತ್ರ ಆಗಬಾರ್ದು. ಬೇಗ ಬೇಗ ರಿಸಲ್ಟ್ಸ್ಗಳನ್ನ ಅನೌನ್ಸ್ ಮಾಡಬೇಕು. ಬೇಗ ಬೇಗ ಕೇಸ್ ಇರ್ತಕ್ಕಂಥದ್ದು ಹೈಕೋರ್ಟ್ಗಳೆಲ್ಲ ತೀರ್ಮಾನಗಳಾಗಂತೆ ಬೇಗ ಬೇಗ ಡೇಟ್ಸ್ಗಳನ್ನ ತೊಗೊಂಡು ಬೇಗ ಬೇಗ ಮಾಡ್ತಕ್ಕಂಥದ್ದು ಆಗಬೇಕು. ಯಾಕಂದರೆ ವಿದ್ಯಾರ್ಥಿಗಳ ಭವಿಷ್ಯ ಇದರಲ್ಲೇ ಅಡಗಿರ್ತಕ್ಕಂಥದ್ದು. ಸೊ ಒಂದಷ್ಟು ನಾನು ಇಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ತಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ಬೋದು. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಪುನೀತ್ ಫೋರಮ್ ಅಂತ ಈ ರೀತಿ ಸಿಂಬಲ್ ಸಿಗುತ್ತೆ, ಜಾಯ್ನ್ ಆಗಿ. ನೆಕ್ಸ್ಟ್ ವಿಡಿಯೋಗೆ ಪುನಃ ಬರ್ತೀನಿ ಇನ್ನೊಂದಷ್ಟು ಇನ್ಫಾರ್ಮೇಷನ್ ತೊಗೊಂಡು. ನಮಸ್ಕಾರ, ಧನ್ಯವಾದಗಳು. ಬಟ್ ನೀವು ಇಲ್ಲಿ ಓದೋದು ಮಾತ್ರ ನಿಲ್ಲಿಸಬೇಡಿ. ನೀವು ಗೌರ್ಮೆಂಟ್ ಕೆಲಸ, ನೀವು ಸರ್ಕಾರಿ ಕೆಲಸ ಓದಬೇಕು, ನೀವು ರಿಕ್ರೂಟ್ಮೆಂಟ್ ಆಗಬೇಕು ಅಂತೀರ, ಓದ್ತಾನೆ ಇರಿ. ಎನಿ ಟೈಮ್ ಎನಿ ನೋಟಿಫಿಕೇಶನ್ ಮೇ ಕಮ್. ನೋಟಿಫಿಕೇಶನ್ ಯಾಕಂದರೆ ನಾನು ನಿಮ್ಗೆ ಹೇಳಿದ್ದೆ ಬಜೆಟ್ ಆದಮೇಲೆ ಬರುತ್ತೆ ಅಂತ, ಬರೋ ಚಾನ್ಸಸ್ ಇದೆ. ಎನಿ ಟೈಮ್ ನೋಟಿಫಿಕೇಶನ್ ಬರುತ್ತೆ. ಬಂದಾಗ ನಿಮಗೆ 2-3 ತಿಂಗಳು ಮ್ಯಾಕ್ಸಿಮಮ್ ಬರುತ್ತೆ. KE ಏನು ಮಾಡಿದ್ರು ಆ ಥರ. ಸೊ ಹಾಗಾಗಿ ನೀವು ಓದೋದು ನಿಲ್ಲಿಸಬೇಡಿ. ಏನು ಮಳೆ ಬರುತ್ತೆ ಅಂದ ತಕ್ಷಣ, ಈಗ ಹೆಂಗೆ ಮಳೆ ಬಂತು ನೋಡಿ, ಹಂಗೆ ಸಡನ್ನಾಗಿ ಮಳೆ ಬಂದ್ಬಿಡಂಗೆ ಸಡನ್ನಾಗಿ ಬಂದ್ಬಿಡುತ್ತೆ. ನಿಮ್ಮ ಛತ್ರಿ ರೆಡಿ ಇರಬೇಕು, ಅಂದರೆ ನಿಮ್ಮ ಅಂಬ್ರೆಲ್ಲ, ಅಂದರೆ ನೀವು ಓದೋ ಒಂದು ಎಲ್ಲ ತಯಾರಿಗಳು ರೆಡಿ ಇರಬೇಕು. ಬಂದ ತಕ್ಷಣ ಟಕ್ ಅಂತ ನೀವು ಮಳೆ ಬಂದ ತಕ್ಷಣ ಹೆಂಗೆ ನಾವು ಅಂಬ್ರೆಲ್ಲ ಯೂಸ್ ಮಾಡ್ತೀವಿ ಛತ್ರಿನ, ಹಾಗೆ ಇದನ್ನು ಕೂಡ ನೀವು ಮಾಡಬೇಕಾಗುತ್ತೆ. ನಮಸ್ಕಾರ, ಧನ್ಯವಾದಗಳು.